ದೆಹಲಿ ಟೀಮು ನಮ್ಮನ್ನು ಪ್ರತಿಸ್ತಾ ಇರುವಂಥ ನಮ್ಮ ಅಡ್ವೊಕೇಟ್ ಜನರಲ್ಲು, ಮೋಹನ್ ಕಾಕತಿಯವರು, ನಮ್ಮ ಆಫೀಸರ್ಸು, ಕರ್ನಾಟಕದ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ನಾವೆಲ್ಲ ಕೂತ್ಕೊಂಡು ಕಾವೇರಿ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. ಈಗೇನು ನಮಗೆ ಆರ್ಡರ್ ಸಿಕ್ಕಿದೆ, ಭಾಳ ದೊಡ್ಡ ಹೋರಾಟ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಒಂದು 24,000 ಕ್ಯೂಸೆಕ್ನ ಅವರು ಕೇಳಿ ಮನವಿ ಮಾಡಬೇಕಾ ಬಿಡಬೇಕಾ, ಏನು ಮಾಡಬೇಕು. ಈ ಮಧ್ಯದಲ್ಲಿ ನಮ್ಮೆಲ್ಲರ ಪರಿಹಾರ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಮೇಕೆದಾಟು ಒಂದೇ ಪರಿಹಾರ. ಆ ಮೇಕೆದಾಟು ನಿಂತಿದ್ರೆ ಅವ್ರಿಗೆ ಅನುಕೂಲ. ನಮ್ಮ ಕರ್ನಾಟಕ ರಾಜ್ಯಕ್ಕಿಂತ ಮೇಕೆದಾಟು ತಮಿಳುನಾಡಿಗೆ ಅನುಕೂಲ. ಅದನ್ನೆಲ್ಲ ಕೂಡ ನಾವು ಮಂದಟ್ಟು ಮಾಡಬೇಕಾಗಿದೆ. ಜೊತೆಗೆ ನಾವು ಮುಂದೆ ಏನು ನಮ್ಮ ರೀಡಿಂಗ್ಸ್ ಇದೆ, ಈ 15 ದಿನ ಹೇಳಿದ್ದಾರೆ, ಮಧ್ಯದಲ್ಲಿ ನಾವು ಕೂಡ ವಾಸ್ತವಾಂಶನ ಬಂದು ಕಣ್ಣಲ್ಲಿ ನೀವು ನೋಡಬೇಕು ಅಂತೇಳಿ ನಾವು ಅವರಿಗೆ ಮುಂದೆ ಏನು 2 ಬಾಡೀಸ್ ಇದೆ ಅವರಿಗೆ ಇಬ್ಬರು ಕೂಡ ನಮ್ಮ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ನಾವು ಮುಂದೆ ಇಡ್ತಾ ಇದ್ದೀವಿ. ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ, ಆದರೆ ವಾಸ್ತವಾಂಶದ ಪರಿಸ್ಥಿತಿಯನ್ನು ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ಮುಂದಕ್ಕೆ ಏನು ಮಾಡಬೇಕು, ನಮ್ಮ ರೈತರ ಹಿತವನ್ನು ಕಾಪಾಡೋದು ನಮಗೆ ಭಾಳ ಮುಖ್ಯವಾಗಿದೆ. ನಮ್ಮದು ಮೊದಲನೇ ಕಮಿಟ್ಮೆಂಟ್ ಕರ್ನಾಟಕ ರಾಜ್ಯದ ರೈತರ ರಕ್ಷಣೆ ಮಾಡಬೇಕು ಅಂತ. ಈಗ ಅದಕ್ಕೆ ನಾವು ಚರ್ಚೆ ಮಾಡಿದ್ದೀವಿ ಸಾಧಕ ಬಾಧಕಗಳನ್ನು. ಈಗ ಮುಂದಕ್ಕೆ ಏನು ಮಾಡಬೇಕು, ಈಗ ನಾಳೆ ಕೇಸ್ ಬರ್ತಾ ಇದೆ, ಕೆಲವೊಂದು ವಾತಾವರಣ ಇದೆ, ಸ್ವಲ್ಪ 2-3 ದಿನ ಮುಂದಕ್ಕೂ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ನೋಡಲಿ ವಾಸ್ತವಾಂಶ. ಯಾಕೆಂದರೆ ಅವ್ರಿಗೆ ತುಂಬ್ದಂಗೆ ಕಾಣ್ಬೋದು, ನೀರಿದ್ದಂಗೆ ಕಾಣ್ಬೋದು, ನೀರಿಲ್ಲದೆ ಏನು ಪರಿಸ್ಥಿತಿ ಇದೆ ಅಂತೇಳಿ ಇಲ್ಲಿ ನಾವೇನು ಮುಚ್ಚಿಟ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲ ಲೆಕ್ಕಾಚಾರ ಬೆಳಗುಂಡಲ್ಲಿದೆ. ಬೆಳಗುಂಡಕ್ಕೆ ಈಗ ನಾವೇನೇ ನೀರು ಬಿಟ್ಟಿದ್ರು ಕೂಡ ಅದು ತಲುಪಕ್ಕೆ 4 ದಿನ 5 ದಿನ ಆಗ್ತದೆ. ಅದೆಲ್ಲ ಇರೋದ್ರಿಂದ ಅವ್ರಿಗೆ ನಮ್ಮ ಕಮಿಟಿ, ನಮ್ಮ ಪ್ರತಿನಿಧಿಗಳಿದ್ದಾರೆ, ಅವರು ಮುಂದಕ್ಕೆ ಆ ವಾದವನ್ನು ಮಂಡಿಸ್ತಾರೆ.